ಸೊ ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ ಅಂತಲೇ ಹೇಳ್ಬೋದು. ನೀವೆಲ್ಲ ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಬಂದು ಅರಣ್ಯ ಇಲಾಖೆಗಳಿಗೆ ನಮ್ಮ ಸರ್ಕಾರದಿಂದ ನಿಮಗೆ ಪೋಸ್ಟ್ಗಳಿಗೆ ಕೆಲಸಕ್ಕೆ ಕರೆದಿದ್ದಾರೆ ಅಪ್ಲಿಕೇಶನ್ನ. ಒಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರೋದು ಆಗಸ್ಟ್ 1ನೇ ತಾರೀಕು 2026ರಿಂದ ಸ್ಟಾರ್ಟ್ ಆಗಿದೆ. ಮತ್ತು ಅದು ಆಗಸ್ಟ್ 31ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಜಲ್ದಿ ಅಪ್ಲಿಕೇಶನ್ ಎಲ್ಲ ಹಾಕ್ಕೊಳ್ರಿ. ಮತ್ತು ನಾನಿವಾಗ ಮೇನ್ಲಿ ಒಂದು ವಿಡಿಯೋ ಮಾಡ್ತಿರೋದು ನಿಮ್ಮ ಫಿಸಿಕಲ್ ಯಾವ ಥರ ನೀವು ತಯಾರಿ ಮಾಡ್ಕೊಬೇಕು ಒಂದು ಕೆಲಸ ತೊಗೊಳ್ಳೋಕ್ಕೆ, ಒಂದು ಸರ್ಕಾರಿ ಗೌರ್ಮೆಂಟ್ ಕೆಲಸ ಮತ್ತು ಯೂನಿಫಾರ್ಮ್, ಪೊಲೀಸ್ ಯೂನಿಫಾರ್ಮ್ ಹಾಕಬೇಕು ಅಂದರೆ ಯಾವ ಥರ ನೀವು ಫಿಸಿಕಲ್ಗೆ ತಯಾರಿ ಆಗಬೇಕು ಮತ್ತು ಎಷ್ಟು ಪರ್ಸೆಂಟೇಜ್ ತೆಗೆದಿದ್ರೆ ಯಾವ ಮೆರಿಟಲ್ಲಿ ನೀವು ಇದ್ದರೆ ನಿಮಗೆ ಕೆಲಸ ಪಕ್ಕ 100% ಸಿಗುತ್ತೆ ಅಂತಲೂ ನಾನು ನಿಮಗೆ ಹೇಳ್ತೀನಿ. ಮತ್ತು ಯಾರ್ಯಾರು 75% ನಾನು ತೆಗ್ದಿದ್ದೀನಿ ಸರ್, ಈ ಕೊರೋನಾ ಬ್ಯಾಚ್ಗಳಲ್ಲೆಲ್ಲ ಅವರು 95% ಅಬೋವ್ ಇರೋರು ಇದ್ದಾರೆ, ನಾನು ಯಾಕೆ ಸರ್ ಸುಮ್ಮನೆ ಹಾಕಿದ್ರು ವೇಸ್ಟು ಅಂತ ನೀವು ತಿಳ್ಕೊಬೇಡ್ರಿ. ಯಾಕಂದರೆ 75% ಅವರು 90% ತೆಗ್ದಿರೋರು ಅವರು ತುಂಬಾ ಚೆನ್ನಾಗಿ ಚೆನ್ನಾಗಿರ್ಬೋದು. ಅವರು ಅವಾಗ ಎಲ್ಲ ಓದಿ 90% ತೆಗ್ದಿರ್ಬೋದು. ಆದರೆ 75% ಇರೋರು ಅವ್ರು ಓದ್ತಾರಲ್ಲ, ಆದರೆ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರ ಫಿಸಿಕಲ್ ಚೆನ್ನಾಗಿರುತ್ತೆ. ಮತ್ತು ಈ ಫಿಸಿಕಲ್ ಕ್ರೈಟೀರಿಯಾಸ್ಗಳು ಏನೇನಿದೆ, ನಿಮಗೆ ಯಾವ್ಯಾವ ಟೆಸ್ಟ್ ತೊಗೊತಾರೆ ಅಂತ ನಾನು ಇವಾಗ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳೇನಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ವೀಡಿಯೋಸ್ ಮುಖಾಂತರ ನಾನು ನಿಮಗೆ ಎಲ್ಲದನ್ನು ತಿಳಿಸ್ತೀನಿ, ಸರಿನಾ? ಫಿಸಿಕಲಲ್ಲಿ ಫಸ್ಟ್ ಬರೋದು ಹೈಟ್ ಬಂದು ಮೆನ್ಸಿಗೆ ಕೇಳಿರೋದು 163 ಸೆಂಟಿಮೀಟರ್ ಕೇಳಿದ್ದಾರೆ. 163 ಸೆಂಟಿಮೀಟರ್ ಕೇಳಿದ್ದಾರೆ. ಮತ್ತು ಹುಡುಗಿರಿಗೆ ಬಂದು 150 ಸೆಂಟಿಮೀಟರ್ ಕೇಳಿದ್ದಾರೆ. 150 ಸೆಂಟಿಮೀಟರ್ ಕೇಳಿದ್ದಾರೆ ಹುಡುಗಿರಿಗೆ. ಮತ್ತು ಹುಡುಗರಿಗೆ ಚೆಸ್ಟ್ ಮೆಜರ್ಮೆಂಟ್ ಅಂತ ಇರುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಬಂತು 79 ಸೆಂಟಿಮೀಟರ್. ನಾರ್ಮಲಾಗಿ ನೀವು ಯಾವುದೇ ಉಸಿರು ಒಳಗೆ ತಗೊಂಡಲ್ಲೇ ನಾರ್ಮಲಾಗಿದ್ದಾಗ 79 ಸೆಂಟಿಮೀಟರ್ ಬರಬೇಕು. ಅಷ್ಟು ಮೆಜರ್ಮೆಂಟ್ ಬಂದರೆ ನೀವು ಸೆಲೆಕ್ಟ್ ಆಗ್ತೀರ. ಮತ್ತು ನೀವು ಉಸಿರು ಒಳಗಡೆ ಹೇಳ್ಕೊಂಡಾಗ ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮ್ಮ ಒಂದು ಚೆಸ್ಟನ್ನ ಅವಾಗ 5 ಸೆಂಟಿಮೀಟರ್ ಅದು ಎಕ್ಸ್ಪ್ಯಾಂಡ್ ಆಗಬೇಕು. ಅಂದರೆ 84 ಸೆಂಟಿಮೀಟರ್ವರೆಗೂ ಬರಬೇಕು. ಅದು ಆ ಥರ ಇದ್ದರೆ ಮಾತ್ರ ನೀವು ಸೆಲೆಕ್ಷನ್ ತೊಗೊಬೋದು. ಯಾರ್ಯಾರಿಗೆ ಚೆಸ್ಟು ಪ್ರಾಬ್ಲಮ್ ಇರುತ್ತೆ, ಒಬ್ಬೊಬ್ಬರಿಗೆ ಚೆಸ್ಟ್ ಇರೋದಿಲ್ಲ, ಅವರು ಪುಷಪ್ಸ್ ಮಾಡಬೇಕು, ದಂಡಗಳು ಹೊಡಿಬೇಕು. ಅವಾಗಲೇ ಅವ್ರಿಗೆ ಚೆಸ್ಟು ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ. ಯಾಕಂದರೆ ನಾವೆಲ್ಲ ಸೆಲೆಕ್ಷನ್ ಹೋದಾಗ ಎಷ್ಟೊಂದು ಬಾರಿ ನಾನು ನೋಡಿರೋದು, ಎಲ್ಲ ರನ್ನಿಂಗೆಲ್ಲ ಅವರು 5 ನಿಮಿಷ ಇರೋದನ್ನ 4 ನಿಮಿಷದಲ್ಲೇ ಕ್ಲಿಯರ್ ಮಾಡ್ತಿದ್ರು ರನ್ನಿಂಗ್ನೆಲ್ಲ. ಆದರೆ ಅವ್ರಿಗೆ ಚೆಸ್ಟ್ ಇರ್ತಿರಲಿಲ್ಲ. ಚೆಸ್ಟಿಂದನೇ ಎಷ್ಟೊಂದು ಜನ ನನ್ನ ಕಣ್ಣು ಮುಂದೆ ನೋಡಿದ್ದೀನಿ ಇದು ಡಿಸ್ಕ್ವಾಲಿಫೈ ಆಗಿರೋದನ್ನ. ಅದಕ್ಕೋಸ್ಕರ ಚೆಸ್ಟ್ ವರ್ಕೌಟ್ನ ಮಾಡಬೇಕು ಅಂದರೆ ಪುಷಪ್ಸ್ ಹೊಡಿಬೇಕು. ನೀವು ಇಟ್ಟಿಗೆ ಇಟ್ಕೊಂಡು ಪುಷಪ್ಸ್ ಮಾಡಬೇಕು. ನಾನು ವೀಡಿಯೋಗಳನ್ನು ನಿಮಗೆ ತೋರಿಸ್ತೀನಿ, ಚೆಸ್ಟ್ ಮೆಜರ್ಮೆಂಟ್ ಯಾವ ಥರ ಕೊಡಬೇಕು ಅಂತ, ಯಾವ ಥರ ಫಿಸಿಕಲ್ ಮಾಡ್ಕೊಬೇಕು ಅಂತ, ಸರಿನಾ? ಹೀಗೆ ಪೂರ್ತಿ ವಿಡಿಯೋ ನೋಡ್ತಾರೆ. ಮತ್ತು ಇವಾಗ ಮೇನ್ಲಿ ಬರೋದು ರನ್ನಿಂಗ್ ಜಾಸ್ತಿ ಟಫ್ ಇಕ್ಕಿದ್ದಾರೆ ಈ ಸಲ. ರನ್ನಿಂಗ್ ಏನು ಅಂದರೆ ಫಸ್ಟ್ ಬರೋದು 1600 ಮೀಟರ್. 1600 ಮೀಟರ್ಸು ಹುಡುಗರಿಗೆ ಇರೋದು. ಹುಡುಗರಿಗೆ 7 ನಿಮಿಷದಲ್ಲಿ ನೀವು ಈ ಒಂದು ರನ್ನಿಂಗ್ 1600 ಮೀಟರ್ ರನ್ನಿಂಗ್ನ ಕ್ಲಿಯರ್ ಮಾಡಬೇಕು. ಮತ್ತು ನೆಕ್ಸ್ಟ್ ಬರೋದು ಹುಡುಗಿರಿಗೆ ರನ್ನಿಂಗು. ಇದೇ ಹುಡುಗಿರಿಗೆ ರನ್ನಿಂಗ್ ಇರೋದು 1000 ಮೀಟರ್ ಅಷ್ಟೇ. 1000 ಮೀಟರ್ ಅಂದರೆ 1 ಕಿಲೋಮೀಟರ್ ರನ್ನಿಂಗ್ನ ನೀವು ಬಂದು ಎಷ್ಟು ಗೊತ್ತಾ, 6 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. 1 ನಿಮಿಷ ನಿಮಗೆ ಸಡಿಲಿಕ್ಕೆ ಇಟ್ಟಿದ್ದಾರೆ. 6 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೋದು. ಅದೇ ಬೆಳಿಗ್ಗೆ ಸಾಯಂಕಾಲ ನೀವು ಕಷ್ಟಪಟ್ಟು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರೆ 1-1.5 ತಿಂಗಳು ಇಲ್ಲ 2 ತಿಂಗಳು ಆಗೇ ಆಗುತ್ತೆ. ಅವರು ನಿಮ್ಮನ್ನು ಫಿಸಿಕಲಿ ಕರೆಯೋದಕ್ಕೆ 2 ತಿಂಗಳು 1.5 ತಿಂಗಳೊಳಗೆ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನೀವು ಇದೊಂದು ಫಿಸಿಕಲ್ನ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಡ್ರೀಮ್ ಜಾಬ್ ನೀವು ತೊಗೊಬೋದು. ಯೂನಿಫಾರ್ಮ್ ಹಾಕ್ಬೋದು. ಕರ್ನಾಟಕ ಸ್ಟೇಟ್ ಪೊಲೀಸ್ದು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಕ್ಯಾಮೋಫ್ಲೇಜ್ ಯೂನಿಫಾರ್ಮ್ ಅಂತ ಬರುತ್ತೆ, ಅದನ್ನು ನೀವು ಹಾಕ್ಬೋದು. ಆರ್ಮಿ ಥರನೇ ಇರುತ್ತೆ. ಅದನ್ನು ನೋಡಿ ಯೋಚನೆ ಮಾಡಿ ಕಷ್ಟಪಡಿ ಅಪ್ಲೈ ಮಾಡಿ. 75% ಇದ್ರೂ ಅಪ್ಲೈ ಮಾಡಿ. ನಿಮ್ಮ ತಂದೆ ತಾಯಿಗೆ ಒಂದು ಗೌರವ ಕೊಡುವಂಥ ಕೆಲಸ ಮಾಡಿ, ಸರಿನಾ? ಫಸ್ಟು ರನ್ನಿಂಗ್ ಬಂದು 1600 ಮೀಟರ್ ಬಂದು 7 ಮಿನಿಟ್ಸ್ ಬಾಯ್ಸ್ಗೆ, ಮತ್ತು 1000 ಮೀಟರ್ ಬಂದು 6 ಮಿನಿಟ್ ಗರ್ಲ್ಸ್ಗೆ. ನೆಕ್ಸ್ಟ್ ರನ್ನಿಂಗ್ ಬರೋದು 100 ಮೀಟರ್ ರನ್ನಿಂಗ್ಸು
ಬಾಯ್ಸಿಗೆ 15 ಸೆಕೆಂಡ್ಸಲ್ಲಿ ಕ್ಲಿಯರ್ ಮಾಡಬೇಕು, ಸರಿನಾ. ಬಾಯ್ಸ್ ಬರೀ 15 ಸೆಕೆಂಡ್ಸಲ್ಲಿ 100 ಮೀಟರ್ ಸ್ಪ್ರಿಂಟನ್ನ ಕ್ಲಿಯರ್ ಮಾಡಬೇಕು. ನೆಕ್ಸ್ಟು ಅದೇ ಗರ್ಲ್ಸಿಗೆ ಎಷ್ಟು ಗೊತ್ತಾ, ಇದು 15 ಸೆಕೆಂಡ್ಸ್ ಅಲ್ಲ, ಅವರಿಗಿರೋದು 100 ಮೀಟರ್ 18 ಸೆಕೆಂಡ್ಸ್ ಇದೆ. 18.5 ಸೆಕೆಂಡ್ಸಲ್ಲಿ ಅವರೇನಾದ್ರು ಕ್ಲಿಯರ್ ಮಾಡಿದ್ರೆ ಇದೊಂದು ಜಾಬ್ ಪಕ್ಕ ಆಗುತ್ತೆ ನಿಮಗೆ, ಸರಿನಾ. ನೆಕ್ಸ್ಟ್ ರನ್ನಿಂಗ್ ಬಂದು ಬಾಯ್ಸ್ಗೆ 800 ಮೀಟರ್ಸ್ನ ಬಾಯ್ಸು 2 ಮಿನಿಟ್ 50 ಸೆಕೆಂಡ್ಸಲ್ಲಿ ಕ್ಲಿಯರ್ ಮಾಡಬೇಕು, ಸರಿನಾ. 2 ಮಿನಿಟ್ಸ್ 50 ಸೆಕೆಂಡ್ಸಲ್ಲಿ 800 ಮೀಟರು ರನ್ನಿಂಗ್ನ ನೀವು ಕ್ಲಿಯರ್ ಮಾಡಬೇಕು. 400 ಮೀಟರ್ ಟ್ರ್ಯಾಕ್ ಇರುತ್ತೆ, ಅದನ್ನು ನೀವು 2 ಸತಿ ಓಡಬೇಕು. 2 ರೌಂಡ್ ಹಾಕಿದ್ರೆ 800 ಮೀಟರ್ನ 2 ಮಿನಿಟ್ಸ್ 50 ಸೆಕೆಂಡ್ಸಲ್ಲಿ ಕ್ಲಿಯರ್ ಮಾಡಬೇಕು, ಸರಿನಾ. ಮತ್ತು ಅದೇ ಗರ್ಲ್ಸಿಗಿರೋದು 200 ಮೀಟರ್, ಅವ್ರಿಗೆ 800 ಮೀಟರ್ ಅಲ್ಲ 200 ಮೀಟರ್ ಇರುತ್ತೆ. 200 ಮೀಟರ್ಸ್ನ ನೀವು 40 ಸೆಕೆಂಡ್ಸಲ್ಲಿ ಕ್ಲಿಯರ್ ಮಾಡಬೇಕು. ಬರೀ 40 ಸೆಕೆಂಡ್ಸಲ್ಲೇ ಕೊಟ್ಟಿರೋದು ನಿಮಗೆ 200 ಮೀಟರ್ನ. ನೋಡಿ ಸ್ವಲ್ಪ ಟಫ್ ಇದೆ, ಸರಿನಾ. ನೀವೆಲ್ಲ ನೋಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನನ್ನ ಚಾನಲ್ನ ನೀವು ನೋಡ್ತಾಯಿರಿ. ನಾನು ಡೈಲಿ ರನ್ನಿಂಗ್ ವೀಡಿಯೋಸು, ವರ್ಕೌಟ್ ವೀಡಿಯೋಸು, ಸ್ಟ್ರೆಂತ್ನಿಂಗ್ ವೀಡಿಯೋಸು ಎಲ್ಲನೂ ನಿಮಗೆ ಹಾಕ್ತೀನಿ. ಅದನ್ನು ಮಾಡಿದ್ರೆ ಸಾಕು. ನೀವು ಅದೇ ಥರ ಡಯಟ್ ಕೂಡ ಹೇಳ್ತೀನಿ, ಏನು ತಿನ್ನಬೇಕು, ಯಾವಾಗ ಏನು ತಿನ್ನಬೇಕು, ನೀವು ಟ್ರ್ಯಾಕಿಗೆ ಹೋಗ್ಬೇಕಾದ್ರೆ ಏನು ತಿನ್ನಬೇಕು, ಡಯಟ್ನ ನಾನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ವೀಡಿಯೋಸ್ಗಳಲ್ಲಿ, ಮುಂದಿನ ವೀಡಿಯೋಸ್ಗಳಲ್ಲಿ, ಸರಿನಾ. ಮತ್ತು ಫಿಸಿಕಲ್ಗಳಲ್ಲಿ ಇನ್ನೂ ಏನೇನಿದೆ ಅಂದರೆ ಹೈ ಜಂಪ್ ಇದೆ. ಹೈ ಜಂಪ್ ಬಂದು ಹುಡುಗರಿಗೆ ಎಷ್ಟು ಜಂಪ್ ಮಾಡಬೇಕು ಗೊತ್ತಾ, 1.20 ಮೀಟರ್ಸ್ವರೆಗೂ ಜಂಪ್ ಮಾಡಬೇಕು. ಅದ್ರ ಮೇಲೆ ಜಂಪ್ ಮಾಡ್ಬೋದು, ಇದ್ರ ಕೆಳಗಡೆ ಜಂಪ್ ಮಾಡಿದ್ರೆ ನೀವು ಒಂದು ಡಿಸ್ಕ್ವಾಲಿಫೈ ಆಗ್ತೀರಾ, ಸರಿನಾ. ಮತ್ತು ಹುಡುಗಿರಿಗೆ ಇರೋದು ಬರೀ 0.90 ಮೀಟರ್ಸ್. 0.90 ಮೀಟರ್ಸ್ ಅವರು 0.90 ಮೀಟರ್ಸ್ ಮೇಲೆ ಜಂಪ್ ಮಾಡ್ಬೋದು. 0.90 ಮೀಟರ್ಸ್ಗಿಂತ ಕೆಳಗೆ ಜಂಪ್ ಮಾಡಿದ್ರೆ ಹೈ ಜಂಪ್ನ ಡಿಸ್ಕ್ವಾಲಿಫೈ ಆಗ್ತೀರಾ, ಸರಿನಾ. ಇದಕ್ಕೆಲ್ಲ ನಿಮ್ಮ ಲೆಗ್ಸು ತುಂಬಾ ಸ್ಟ್ರಾಂಗ್ ಇರಬೇಕು. ಅದಕ್ಕೋಸ್ಕರ ಸ್ಕ್ವಾಟ್ಸ್ ವರ್ಕೌಟ್ ಮಾಡಬೇಕು. ಡೈಲಿ ರನ್ನಿಂಗ್ ಮಾಡಿ, ಸ್ಕ್ವಾಟ್ಸ್ ವರ್ಕೌಟ್ ಮಾಡಿ, ಮತ್ತು ಕೂಲ್ ಡೌನ್ ಮಾಡಿ, ಮತ್ತು ಆ್ಯಪ್ಸ್ ವರ್ಕೌಟ್ ಮಾಡ್ಕೊಬೇಕು, ಸರಿನಾ. ನಾನೆಲ್ಲ ನಿಮ್ಗೆ ಹೇಳ್ಕೊಂಡ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಪೂರ್ತಿ ನೋಡಿ, ವಿಡಿಯೋನ ಪೂರ್ತಿ ನೋಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನಗೂ ಕೂಡ ವೀಡಿಯೋಸ್ ಮಾಡೋದಕ್ಕೆ ಅಪ್ರಿಷಿಯೇಷನ್ ಸಿಗೋಂಗಾಗುತ್ತೆ. ಇಲ್ಲಾಂದರೆ ವೀಡಿಯೋಸ್ ಮಾಡೋದಕ್ಕೆ ಯಾವುದೇ ಮೂಡ್ ಇರೋದಿಲ್ಲ. ಅದಕ್ಕೋಸ್ಕರ ಕೇಳ್ತೀನಿ ಅಷ್ಟೇ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸರಿನಾ. ಮತ್ತು ಲಾಂಗ್ ಜಂಪ್ ಇದೆ. ಹುಡುಗರಿಗೆ ಲಾಂಗ್ ಜಂಪು ಬಂದು ಎಷ್ಟು ಗೊತ್ತಾ, 3.80 ಮೀಟರ್ಸ್. 3.80 ಮೀಟರ್ಸ್ವರೆಗೂ ನೀವು ಜಂಪ್ ಮಾಡಬೇಕು. ಅದ್ರ ಮೇಲೆ ಜಂಪ್ ಮಾಡ್ಬೋದು, ಅದಕ್ಕಿಂತ 3.80 ಮೀಟರ್ಗಿಂತ ಕೆಳಗಡೆ ನೀವೇನಾದರೂ ಜಂಪ್ ಮಾಡಿದ್ರೆ ಡಿಸ್ಕ್ವಾಲಿಫೈಡ್ ಆಗ್ತೀರಾ. ಅದೇ ಹುಡುಗಿರಿಗೆ 2.50 ಮೀಟರ್ಸ್ ಇದೆ. 2.50 ಮೀಟರ್ಸ್ ಮೇಲೇ ನೀವು ಜಂಪ್ ಮಾಡಬೇಕು. ಮತ್ತು ನೆಕ್ಸ್ಟ್ ಬರೋದು ಶಾರ್ಟ್ ಪುಟ್ ಎಷ್ಟಿರುತ್ತೆ ಗೊತ್ತಾ, ಶಾರ್ಟ್ ಪುಟ್ ಬಂದು ಹುಡುಗರಿಗೆ 16 LB ಇರುತ್ತೆ. 16 LB ಎಷ್ಟು ಅಂದರೆ 5.60 ಮೀಟರ್. 5.60 ಮೀಟರ್ ದೂರ ನೀವು ಗುಂಡು ಎಸಿಬೇಕು ಶಾರ್ಟ್ ಪುಟ್ನ. ಅದೇ ಬಂದು ಗರ್ಲ್ಸಿಗೆ ಬಂದು ಎಷ್ಟು ಅಂದರೆ 8 LB ಇರುತ್ತೆ. 8 LB ಇರುತ್ತೆ. ಅದನ್ನು ನೀವು 3.76 ಮೀಟರ್ಗೆ 3.76 ಮೀಟರ್ಗಿಂತ ದೂರ ಎಸಿಬೇಕು. ಇಲ್ಲ 3.76 ಎಸಿದ್ರೂ ಆಗುತ್ತೆ, ಅದಕ್ಕಿಂತ ಕಡಿಮೆ ಮಾತ್ರ ಎಸಿಬಾರ್ದು, ಆವಾಗ ನೀವು ಕ್ವಾಲಿಫೈಡ್ ಆಗ್ತೀರಾ, ಸರಿನಾ. ಮತ್ತು ಇನ್ನು ಫಿಸಿಕಲಲ್ಲಿ ಏನೇನು ಬರುತ್ತೆ ಅಂದರೆ ನಾಕ್ ನೀಸ್ ಬರುತ್ತೆ, ಬೋಲೆಕ್ಸ್ ಬರುತ್ತೆ, ಫ್ಲ್ಯಾಟ್ ಫೀಟ್, ರಿಕೋಸ್ ವಿನ್ಸ್, ಹೈಡ್ರೋಸಿಲ್ಸು ಬರೀ ಹುಡುಗರಿಗೆ ಹೈಡ್ರೋಸಿಲ್ಸು, ಮತ್ತು ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ನೈಟ್ ಬ್ಲೈಂಡ್ನೆಸ್ ಟೆಸ್ಟ್ ಕೂಡ ಮಾಡ್ತಾರೆ. ಕಲರ್ ಬ್ಲೈಂಡ್ನೆಸ್ ಕೂಡ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾನೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನನ್ನ ವಿಡಿಯೋಗಳಲ್ಲಿ. ಪೂರ್ತಿ ವಿಡಿಯೋ ನೋಡಿ, ಸರಿನಾ. ಈ ವಿಡಿಯೋದಲ್ಲ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ನೀವೇನಾದರೂ ಕಮೆಂಟ್ ಮಾಡಿ ಕೇಳಿದ್ರೆ, ಸರ್ ನನಗೆ ಈ ಟೆಸ್ಟ್ನ ಯಾವ ಥರ ಮಾಡ್ತಾರೆ, ನಾನು ಯಾವ ಥರ ರೆಡಿ ಆಗಬೇಕು ಅಂತ ನನ್ನ ಕೇಳಿದ್ರೆ ನಾನು ನಿಮಗೆ ಪೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಐಸ್ ಟೆಸ್ಟ್ ಇರುತ್ತೆ. ಇದರಲ್ಲಿ ಐ ಟೆಸ್ಟ್ ಏನಂದರೆ 6x6 ಇರಬೇಕು. ನಾರ್ಮಲಾಗಿ 6x6 ಮತ್ತು 6x9ವರೆಗೂ ನೀವು ಸೆಲೆಕ್ಷನ್ ತೊಗೊಬೋದು. ಆರ್ಮಿ ಮತ್ತು ಪ್ಯಾರಾಮಿಲಿಟ್ರೀಸಲ್ಲಿ ಬರೋದು ಬರೀ 6x6 ಲಾಸ್ಟು. 6x6 2 ಕಣ್ಣು ಇರಬೇಕು. ಮತ್ತು ಈ ಒಂದು ಸ್ಟೇಟ್ ಇದರಲ್ಲಿ 6x6 ಒಂದು ಐಸ್ ಇದ್ದು 6x9 ಇನ್ನೊಂದು ಐಸ್ ಇದ್ದರೆ ನಡೆಯುತ್ತೆ, ಸರಿನಾ. ಆದರೆ 2 6x9 ಇರಬಾರ್ದು, ಯಾವ್ದಾದ್ರು ಒಂದು 6x6 ಇರಲೇಬೇಕು ನಿಮಗೆ. ಲೆಫ್ಟ್ ಇಲ್ಲ ರೈಟು ನಿಮ್ಮ ಮಾಸ್ಟರ್ ಐಸು 6x6 ಇರಲೇಬೇಕು, ಸರಿನಾ.
ಆವಾಗ ನೀವು ಇದನ್ನು ಕೂಡ ಕ್ಲಿಯರ್ ಆಗುತ್ತೆ. ಇದೇ ಥರ ವೀಡಿಯೋಸ್ಗಳನ್ನ ನಾನು ಮಾಡ್ತಾಯಿರ್ತೀನಿ. ಪ್ಲೀಸ್ ಚಾನಲ್ ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದೇ ಥರ ವೀಡಿಯೋಗಳ್ನ ನಿಮ್ಗೆ ವೀಡಿಯೋಗಳ ಮುಖಾಂತರ ಉತ್ತರ ಕೊಡ್ತೀನಿ. ಸರಿನಾ? ಸರಿ ಫ್ರೆಂಡ್ಸ್, ಹೀಗೆ ನೀವು ಅದೊಂದು ಕಾನ್ಫಿಡೆನ್ಸಲ್ಲಿರಿ. ನಾನು ಕೂಡ ಗೌರ್ಮೆಂಟ್ ಜಾಬ್ ತೊಗೊತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದ್ದರೆ ಸಾಕು. ಮೈಂಡ್ಗಿಂತ ಪವರ್ಫುಲ್ ಯಾವತ್ತಂತೂ ಯಾವುದೂ ಇಲ್ಲ. ಸರಿನಾ? ಬರ್ತೀನಿ.